ತಿಪಟೂರು ವಲಯ 1 ಹಾಗೂ 2ರ ವ್ಯಾಪ್ತಿಯಲ್ಲಿ ಬರುವ ಆಟೋ ನಿಲ್ದಾಣಗಳಲ್ಲಿ ಎಲ್ಲ ಆಟೋ ಚಾಲಕರಿಗೆ ದುಡಿಮೆಗೆ ಅವಕಾಶವಿದೆ ಎಂದು ನ್ಯಾಯಾಲಯ ಆದೇಶ ನೀಡಿದರೂ ಸಹ ಅದು ಪಾಲನೆಯಾಗುತ್ತಿಲ್ಲ ಎಂದು ತಿಪಟೂರಿನ ಅಂಬೇಡ್ಕರ್ ಸೇವಾ ಸಮಿತಿ ಆಟೋ ಚಾಲಕ ಸಂಘದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೊಪ್ಪ ಶಾಂತಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಒಂದು ಆಟೋ ನಿಲ್ದಾಣದ ಚಾಲಕ ಮತ್ತೊಂದು ಆಟೋ ನಿಲ್ದಾಣಕ್ಕೆ ಹೋದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಲಾಗುತ್ತಿದೆ. ಜಿಲ್ಲಾಧಿಕಾರಿ ಹಾಗೂ ಸಾರಿಗೆ ಇಲಾಖೆ ತಕ್ಷಣ ಮಧ್ಯೆ ಪ್ರವೇಶಿಸಿ ಎಲ್ಲಾ ನಿಲ್ದಾಣಗಳಲ್ಲೂ ದುಡಿಮೆ ಮಾಡಲು ಅವಕಾಶ ನೀಡಬೇಕು. ಸಮಸ್ಯೆ ಬಗೆಹರಿಯದಿದ್ದರೆ ಆಟೋ ಚಾಲಕರು ಹಾಗೂ ಅವರ ಕುಟುಂಬ ಸದಸ್ಯರು ಮತದಾನ ಬಹಿಷ್ಕಾರ ಮಾಡುತ್ತೇವೆ, ಧರಣಿ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಆಟೋ ನಿಲ್ದಾಣಗಳಲ್ಲಿ ರಾಜಕೀಯ ಒಳನುಸುಳಿದ್ದು ಸ್ಥಳೀಯ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಸಮಸ್ಯೆ ಬಗೆಹರಿಸುವ ಬದಲು ಮತ ರಾಜಕಾರಣ ಮಾಡುತ್ತಿದ್ದಾರೆ. ಹಲವು ಬಾರಿ ಮನವಿ ಕೊಟ್ಟರೂ ಸ್ಪಂದನೆ ಸಿಗ್ತಿಲ್ಲ ಎಂದು ಮತ್ತಿಘಟ್ಟ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ರು. ಹಿಂದೆಯಿಂದ ಪೀಳಿಗೆಯಿಂದ ಏನು ನಡ್ಸ್ಕೊಂಡು ಬಂದಿರ್ತಾರೋ ಅದನ್ನು ನಾವು ಕಂಟಿನ್ಯೂ ಮಾಡ್ತಾನೆ ಹೋಗ್ತಾ ಇರ್ತೀವಿ. ಸ್ವಲ್ಪ ಬದಲಾವಣೆ ಆಗೋಣ. ಇಲ್ಲಿವರೆಗೂ ಆಟೋ ಓಡಿಸ್ತಾ ಇದ್ದಾರೆ, ಓಕೆ, ಇನ್ನು ನಿಮ್ಮ ಜನ್ರೇಷನ್ನು ಇದನ್ನು ಸ್ಟಾಪ್ ಆಯ್ತಾ ಅಂತ ಹೇಳ್ತಾ ಇಲ್ಲ. ಮುಂದಿನ ಪೀಳಿಗೆಗೆ, ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್. ಎಲ್ಲದಕ್ಕೂ ಮೂಲ ನಾವು ಏಳಿಗೆ ಆಗ್ಬೇಕಂತ ಹೇಳಿದ್ರೆ ಒಂದೇ ದಾರಿ ಶಿಕ್ಷಣ. ಇದು ಬಿಟ್ಟು ನಾವು ಏನೂ ಮಾಡ್ಲಿಕ್ಕಾಗಲ್ಲ. ಇದು ಹೊರತುಪಡಿಸಿ ಏನೂ ಮಾಡೋದು ಅಂಬೇಡ್ಕರ್ ಸಾಹೇಬ್ ಮಾಡಿದ್ವು ಅದೇ ನಾವು ಮಾಡಬೇಕಾಗಿಲ್ಲ. ಇದೊಂದು ಮಾತ್ರ ಮನಸ್ಸಿಕೊಳ್ಳೋಣ. ಯಾಕಂದ್ರೆ ನಾವು ಡೀಪಾಗಿ ನಾವು ಯಾವುದಾದ್ರು ಒಂದು ವಿಚಾರ ತಗೊಳಕ್ ಬಂದ್ರೆ ತುಂಬವಾಗಿ ಮಾಡಬಹುದು. ಇದು ಇಲ್ಲೇ ಒಂದು ಒಬ್ಬ ವ್ಯಕ್ತಿಗೆ ಒಂದು ಗೊತ್ತಿದ್ರೆ ನಾವು ಈಗ ಸಮಾಜದಲ್ಲಿ ನಮ್ಮನ್ನು ನಾವೇ ಕೆಳಗೆ ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು, ಅವ್ರಿಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಆ ಥರ ಸಮಸ್ಯೆ ಐತಿ. ಈಗ ಬೇರೆ ಎಲ್ಲ ಥರ ಹಾಕೊಂಡು ಮಾಡಿದ್ದಾರೆ, ಬೇರೆ ಮಾತ್ರ ಅಲ್ಲ ಹಾಕಿಲ್ಲ. ಆ ಥರದ ಸಮಸ್ಯೆ ಆಗ್ಬಿಟ್ಟಿದೆ. ಪ್ರತಿಯೊಂದು ವಿಚಾರ ಸುಮಾರು 4-5 ಸಲ ಕಂಪ್ಲೇಂಟ್ ಮಾಡಿದ್ವಿ. ಬೇರೆ ಬೇರೆ ಹೊಸಬ್ರಿಗೆಲ್ಲ ಗಲಾಟೆಗೆ ಹೋಗಿ ಒಂದು 4-5 ಸಲ ಕಂಪ್ಲೇಂಟ್ ಆಗಿದೆ. ಒಂದು ಸಲಿಗಾರು ರೆಸ್ಪಾನ್ಸ್ ಇಲ್ಲ. ಅವ್ರನ್ನ ಕಳಿಸ್ತಾರೆ, ಅವ್ರ ಕಡೆಗೆ ಹೇಳಿ ಕಳಿಸ್ತಾರೆ. ಈಗ ಮಿಕ್ಕ ಈಗ ಕೊಟ್ಟವ್ರ ಗಂತೆ ನಾನು ಬರೀ ಅವ್ರದ್ದೇ ನಡ್ಕೊಂಡವ್ರೆ, ಬೇರೆ ಅವ್ರದ್ದು ಹೆಂಗೆ ನಡೆಯುತ್ತೆ? ನೀವು ಎಷ್ಟು ವರ್ಷದಿಂದ ಇದು ವೃತ್ತಿ ಮಾಡ್ತೀವಿ? ನಾವು 3 ವರ್ಷ ಆಯಿತು. 3 ವರ್ಷದಿಂದ ನಾವು ಆಟೋ ಓಡಿಸ್ತೀವಿ. ನಾವು ಆಟೋದಲ್ಲೇ ಜೀವನ ಮಾಡಬೇಕು, ಬೇರೆ ಕೆಲಸ ಏನಿಲ್ಲ. ನಮಗೆ ಬೇರೆ ಹುಷಾರಿಲ್ಲ. ಸ್ಟ್ಯಾಂಡಿಗೆ ಹಾಕೋಕೆ ಹೋದ್ರೆ ಏನು ಹೇಳ್ತಾರೆ? ಸ್ಟ್ಯಾಂಡಿಗೆ ಹಾಕಿ ಹೋದ್ರೆ ಹಾಕ್ರಿ ಅಂತ ಬಾಯಲ್ಲಿ ಹೇಳ್ತಾರೆ. ಬಾಯಲ್ಲಿ ಹೇಳ್ಬಿಟ್ಟು ಮಾಡೋದು ಕೆಲಸ ಮಾಡಿ ಮದ್ಬಂದಿಗೆ ಹೊಡಿತಾರೆ. ಹಿಂದಿದ್ರೆ ಹಿಂದ ಮುಂದಕ್ಕೆ ಬಂದು ಹಾಕ್ತಾನೆ. ಆಮೇಲೆ ಅವರೇ ಕರೆದ್ಬಿಟ್ಟು ನೀನು ಒಬ್ಬ ಮುಂದಕ್ಕೆ ಅಂತೇಳಿ ಯಾವ ಥರ ಮಾಡ್ತಾರೆ. ಕಿರಿಕ್ ಕೇಳಕ್ಕೆ ಹೋದ್ರೆ ಕಿರಿಕ್ ಬರ್ತಾರೆ. ಈಗ ಒಬ್ಬನಿಗೆ 30-40 ಸೆಕೆಂಡ್ ಅಡವಲ್ಲ. ಈಗ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ವಿಡಿಯೋ ಮಾಡ್ಕೊಂಬರಪ್ಪ ಅಂತಾರೆ. ಈಗ ಒಬ್ಬ ವಿಡಿಯೋ ಮಾಡ್ಕೊಂಡು ಹೋಗಕ್ಕಾಗತ್ತಾ? ಆಗಲ್ಲ. 45 ಜನ ವಿಡಿಯೋ ಮಾಡಕ್ಕೆ ಒಬ್ಬನ ಕೈಲಿ ಯಾವ ರೂಪಾಯಿನೂ ಆಗಲ್ಲ. ಆ ಥರ ಆಗ್ತೈತೆ ಅಲ್ಲಿ. ಅದು ಸ್ಟಾರ್ಟ್ ಆಗಿ ಜಾಸ್ತಿ ಮೇಯ್ನ್ ಅಂದ್ರೆ ಅದೊಂದೇ. ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು ಅಂದ್ರು ಅವ್ರಿಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ಈಗ ನಾವು ಗಾಡಿ ಕಂತು ಕಟ್ಟಿಲ್ಲ ಅಂದ್ರೆ ಅವ್ರು ಕಟ್ತಾರ, ಬೇರೆಯವ್ರು ಕಟ್ತಾರ, ನಾವೇ ನಮ್ಮನ್ನೇ ಕೇಳೋದು, ನಮ್ಮನೆ ತಕ್ಕೆ ಬರೋದು, ಬೇರೆಯವ್ರ ತಕ್ಕೆ ಬರಲ್ಲ. ಆ ಥರ ಇದ್ದಾಗ ನಮಗೆ ನ್ಯಾಯ ಒದಗಿಸ್ಕೊಡುತ್ತೆ ಇಲ್ಲ. ಫಸ್ಟ್ನೇ ಪ್ರಶ್ನೆನ ನಮಗೆ ನ್ಯಾಯನೇ ಸಿಗ್ತಲ್ಲ. ಯಾವುದದು ಆಟೋ ಸ್ಟ್ಯಾಂಡು? ಸಿಮೆಂಟ್ ರೋಡ್ ಅಂತ ಹೇಳಿ ಬಸ್ ಸ್ಟ್ಯಾಂಡ್ ಹತ್ರ ಬರುತ್ತೆ. ಮೇನ್ ಅದೊಂದು ಫಸ್ಟ್ ಅವ್ರದ್ದು ಯೂನಿಯನ್ ಇದೆಯಾ? ಅವ್ರದ್ದು ಯೂನಿಯನ್ ಇದೆಯಾ? ಅವೆಲ್ಲ ಹಂಗಾಗಿ ಸಮಸ್ಯೆ ಆಗಿದೆ. ಬಹಳ ಸಮಸ್ಯೆ ಫಸ್ಟ್ ಸಮಸ್ಯೆನೇ ಅದೊಂದೇ ಆಗಿರೋದು. ಅವ್ರಾದ್ರೂ ಬೇರೆ ಎಲ್ಲ ಹೊಡ್ಕೋಬೋದು, ತಿಪ್ತಾರೆ ಎಲ್ಲರೂ ಹೊಡ್ಕೋಬೋದು. ಬೇರೆ ಯಾರು ತಿಪ್ತಾರೆ ಎಲ್ಲೂ ಹೊಡೆಯಂಗಿಲ್ಲ, ಮತ್ತೆ ಅಲ್ಲೂ ಹಾಕಂಗಿಲ್ಲ. ಬೇರೆ ಇನ್ನೆಲ್ಲ ಹೊಡ್ಕೊಬೇಕು. ಹಂಗೆ ಮಾಡ್ಬೇಕಾಗತ್ತೆ. ನಾವು ಮಾಡ್ಕೊಂಡು ಜೀವನ ಮಾಡ್ತೀವಿ. ಹೇಳ್ಬೇಕು ಅಂದ್ರೆ ಜನ ಬರೋದು ಅಲ್ಲೇ. ಪ್ರತಿಯೊಂದಕ್ಕೂ ಬಸ್ ಸ್ಟಾಪ್ ಮೇಲೆ ಬಂದೇ ಬರ್ತಾರೆ ಜನಗಳು. ಅಲ್ಲಿ ಬಿಟ್ಟು ಬೇರೆ ತಗೊಳಕ್ಕೆ ಎಲ್ಲ ಆದರೆ ಕೂಲಿನೂ ಮಾಡೋಕ್ಕಾಗ್ತಲ್ಲ. ಹಂಗಾಯ್ತು. ಹಂಗಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂತೀನಿ. TSMTಗವ್ರು ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಬರೀ ಅವ್ರ ಕಡೆಗೆ ಸಪೋರ್ಟು. ನಮಗೆ ಲೋನ್ 2 ತಿಂಗಳಿಂದ ಲೋನ್ ಕಟ್ಟಿಲ್ಲ. ಈಗ ಅವ್ರು ಕಟ್ಟಿದ್ರೆ ಕಟ್ತಾರ, ನಮ್ಮ ಮನೆ ತಕ್ಕೆ ಬರೋದು. ಕಟ್ಟಿಲ್ಲ ಶಂಕರ ಕಟ್ಟೋದೇನು ಅಂತೇಳಿ ನಮ್ಮ ತಕ್ಕೆ ಬರೋದು. ಅವ್ರ ಬಂದಕ್ಕೆ ಮಗಲ್ಲ. ಅವ್ರು ದುಡಿಯೋಕೆ ನಾವು ದುಡಿಯೋಕ್ಕೆ ತಂದಿರೋದು, ಶೋಕಿ ಮಾಡಕ್ಕೆ ತಂದಿಲ್ಲ. ಇನ್ನೊಬ್ಬ ಮನೆ ಹಾಳು ಮಾಡೋಕ್ಕೆ ತಂದಿಲ್ಲ. ನಾವು ಹೆಂಡತಿ ಮಕ್ಕಳು ಸಾಕ್ಬೇಕು ಅಂತಾನೆ ತಂದಿರೋದು.